ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ದಿನಾಂಕ 16ರಂದು ಪ್ರಗತಿಪರ ಸಂಘಟನೆ ಮತ್ತು ಹಿಂದುಳಿದ ಮುಸ್ಲಿಂ ಸಂಘಟನೆ ಹಾಗೂ ಹೀಗೆ ಹಲವಾರು ಸಂಘಟನೆ ಮತ್ತು ನಮ್ಮ ಎಲ್ಲ ವಕೀಲ ಬಂಧುಗಳು ಮೊನ್ನೆ ನಡೆದ 6ನೇ ತಾರೀಕು ಅಕ್ಟೋಬರ್ 6ನೇ ತಾರೀಕಿನಲ್ಲಿ ನಡೆದ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಮನೋವಾದಿ ವಕೀಲ, ಒಬ್ಬ ಲುಚ್ಚ ಲಫಂಗ ವಕೀಲಿಕೆ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಆದರೆ ಅವತ್ತು ನಮಗೆ ಈ ದೇಶದ ಸನಾತನಿಗೆ ಸಹಿಸುವುದಾಗುವುದಲ್ಲ ಅಂಥೇಳಿ ತನ್ನ ಇದ್ದಂಥ ತನ್ನ ಮನಸ್ಥಿತಿಯನ್ನು ಅರಿಯದೆ ಅವತ್ತಿನ ದಿವಸ ಮಾನ್ಯ ನಮ್ಮ ಸುಪ್ರೀಂ ಕೋರ್ಟ್ನ ಶಿಷ್ಯಾದಂಥ ಗವಾಯ್ ಸಾಹೇಬರಿಗೆ ಎಸೆಯುವುದರ ಮುಖಾಂತರ ಅಪಮಾನ ಮಾಡಿದ್ದಾನೆ. ಅದರ ಜೊತೆಗೆ ಈ ದೇಶ ವಿರೋಧಿ ಒಬ್ಬ ಭಯೋತ್ಪಾದಕ, ಹಿಂದೂ ಭಯೋತ್ಪಾದಕನವನು. ಅವನು ಮಾಡಿದಂಥ ಕೃತ್ಯವನ್ನು ಖಂಡಿಸಿ ಇವತ್ತಿನ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆ ಮತ್ತು ಪ್ರಜ್ಞಾವಂತರು ಇವತ್ತು ಈ ಬಂದ್ ಮಾಡುವ ಮುಖಾಂತರ, ಬಿಜಾಪುರ ಜಿಲ್ಲೆಯನ್ನು ಬಂದ್ ಮಾಡುವ ಮುಖಾಂತರ ಅವನಿಗೆ ಧಿಕ್ಕಾರ ಕೂಡಿ ಖಂಡಿಸಿ ಇವತ್ತು ನಾವು ಕೂಡ ವಕೀಲರೆಲ್ಲರೂ ಸೇರಿ ಮತ್ತು ಬಿಜಾಪುರ ನಾಗರಿಕರು ಇವತ್ತು ನಾವು ಬಂದ್ ಕರೆಯನ್ನು ಕೊಟ್ಟು ಸಾರ್ವಜನಿಕರಿಗೆ ತೊಂದರೆ ಆದರೂ ಕೂಡ ಅವರೆಲ್ಲರೂ ಸಾರ್ವಜನಿಕರು ನಮ್ಮ ಜೊತೆ ಬಂದು ಹಾಸ್ಪಿಟಲ್ ಇತರೆ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇವತ್ತು ಈ ಬಂದ್ ಕರೆಗೆ ಎಲ್ಲರೂ ಸಹಕರಿಸಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತು ಈ ಬಂದ್ ಕರೆಗೆ ಸಹಕರಿಸಿದಂಥ ಬಿಜಾಪುರ ಜನತೆಗೂ ಕೂಡ ನಾನು ತುಂಬ ಹೃದಯ ಕೃತಜ್ಞತೆ ಸಲ್ಲಿಸಿ ಆ ಲೋಪಾರ ಲಫಂಗ ಏನು ಮನೋವಾದಿ ಮಾಡಿದಂಥ ಕೃತ್ಯವನ್ನು ಖಂಡಿಸುತ್ತಾ ನಾವೆಲ್ಲರೂ ಇವತ್ತು ಖಂಡಿಸಿ ಬಿಜಾಪುರ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ಸಂವಿಧಾನ ಅಪಮಾನ ಮಾಡಿದಂಥ ವ್ಯಕ್ತಿಗೆ ಈ ದೇಶದಿಂದ ಗಡಿಪಾರು ಮಾಡಬೇಕು. ಈಗಾಗಲೇ ನಮ್ಮ ಎಲ್ಲ ವಕೀಲರ ಸಂಘದವರು ಅವ ಶಾಶ್ವತವಾಗಿ ಯಾವುದೇ ವಕೀಲ ವೃತ್ತಿ ಮಾಡಬಾರ್ದು ಅಂತೇಳಿ ಅವನ್ನ ಡಿಸ್ಮಿಸ್ ಮಾಡಲಾಗಿದೆ. ಅದರ ಜೊತೆಗೆ ಈ ದೇಶದಲ್ಲಿ ಯಾವುದೇ ಕೋರ್ಟಿನಲ್ಲಿ ಹೋಗಿ ಅವನು ವಕಾಲತ್ತು ವಹಿಸಬಾರ್ದು ಅಂತೇಳಿ ಡಿಸ್ಮಿಸ್ ಮಾಡಲಾಗಿದೆ. ಅದಕ್ಕಾಗಿ ಒಬ್ಬ ಮನೋವಾದಿ ಇದ್ದಾನೆ ಮತ್ತು ಅವನು ಹುಚ್ಚ ಈ ರೀತಿ ಏನು ಅಪಮಾನ ಮಾಡಿದ್ದಾನೆ. ಈ ಸಂವಿಧಾನಕ್ಕೆ ಅಪಮಾನ ಮಾಡೋದಿತ್ತಂದ್ರೆ ಈ ದೇಶ ಬಿಟ್ಟು ಹೊರಗೆ ಹಾಕುವಂಥ ಕೆಲಸ ನಾವು ಮಾಡ್ತೀವಿ. ಅವನ್ನ ಇವತ್ತಿಲ್ಲಿದ್ದ ಈ ದೇಶದಿಂದ ಅವ್ನು ಗಡಿಪಾರು ಮಾಡಬೇಕು. ಗಡಿಪಾರು ಮಾಡಿ ಮುಂದಿನ ದಿನಮಾನಗಳಲ್ಲಿ ಸಂವಿಧಾನ ವಿರೋಧಿಗಳು ಯಾರದಾರೋ ತಾವು ದೇಶ ಬಿಟ್ಟು ಹೋಗಬೇಕು. ಇಲ್ಲಿ ಕತ್ತಂದ್ರೆ ನೇಪಾಳದಾಗಾದ ಘಟನೆ ಇವ್ರಿಗೆ ಬರ್ತದಂತೇಳಿ ಈ ವೇದಿಕೆ ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ನನ್ನ ಹೆಸರು ತಿಪ್ಪಣ್ಣ ದೊಡ್ಡ ವಿಜಯಪುರ. सलमान